ನಮ್ಮ ತಾಲೂಕಿಗೆ ಬೇರೆ ತಾಲೂಕಿಗೆ ಬರೋಕ್ಕಿಂತ ಮುಂಚೆನೇ ಗೌರಿಬಿದನೂರು ತಾಲೂಕಿಗೆ ಎತ್ತಿನ ಹೊಳೆ ನೀರು ಬರುವಂತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದೆ. ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಗೌರಿಬಿದನೂರು ತಾಲೂಕಿಗೆ ನೀರು ಬರ್ತದೆ, ಭರವಸೆ ಇಡಿ ನಾವು ಮಾಡಿಕೊಡ್ತೀವಿ. ನಗರದ ಎಚ್ಎಂ ಕಲಾಭವನದಲ್ಲಿ ಕೃಷಿ ಇಲಾಖೆ, ಕೃಷಿಕ ಸಮಾಜ ಮತ್ತು ಕೃಷಿಕ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ 2025 ಹಾಗೂ 26ನೇ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಜ್ಞಾಪಕಾರ್ಥಕವಾಗಿ ಈ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವರು ರೈತರಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿ ಇಟ್ಟ ವ್ಯಕ್ತಿ. ಅವರು ಒಂದು ಕರೆ ನೀಡಿದರೆ ದೆಹಲಿಯ ರಾಮಲೀಲಾ ಮೈದಾನ ತುಂಬುತ್ತಿತ್ತು. ಅವರನ್ನ ಕಂಡರೆ ಸರ್ಕಾರಗಳೇ ನಡುಗುತ್ತಿದ್ದವು. ಮೊದಲೆಲ್ಲ ನಮ್ಮ ದೇಶದಲ್ಲಿ ಬರೀ ವ್ಯವಸಾಯವನ್ನೇ ಅವಲಂಬಿಸಿದ್ದರು. ಈಗಲೂ ದೇಶದ 55% ಜನ ವ್ಯವಸಾಯವನ್ನೇ ನಂಬಿದ್ದಾರೆ. ನಾನೊಬ್ಬ ಉದ್ಯಮಿಯಾದರೂ ಕೂಡ ನಾನು ಒಬ್ಬ ರೈತನ ಮಗನೇ. ರೈತರ ಕಷ್ಟ ನನಗೆ ಗೊತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ರೈತರು ಎಲ್ಲರೂ ಒಂದೇ. ಅವರಿಗೆ ಯಾವುದೇ ಜಾತಿ ಭೇದ ಇಲ್ಲ. ದೇಶದಲ್ಲಿ ವ್ಯವಸಾಯ ಮಾಡುತ್ತಿರುವ ಯಾವ ರೈತರು ಸುಖವಾಗಿಲ್ಲ. ಆದುದರಿಂದ ರೈತರಿಗಾಗಿ ಸರ್ಕಾರ ಬೇಕಾದಷ್ಟು ಅನುದಾನ ನೀಡುತ್ತಿದೆ. ಅದನ್ನು ಫಲಾನುಭವಿ ರೈತರಿಗೆ ನೇರವಾಗಿ ತಲುಪಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅದೇ ರೀತಿ ಕೃಷಿ ಸಚಿವರಿಂದ 1 ಕೋಟಿ ಅನುದಾನ ತಂದು ಹಸು, ಕುರಿ, ಮೇಕೆಗಳನ್ನು ಕೊಂಡುಕೊಳ್ಳಲು ಸಹಾಯ ಮಾಡಿದ್ದೆ. ಮುಂಬರುವ ದಿನಗಳಲ್ಲಿ 5 ಕೋಟಿ ಅನುದಾನ ತಂದು ತಾಲೂಕಿನ ರೈತರಿಗೆ ಯಂತ್ರೋಪಕರಣಗಳನ್ನು ಖರೀದಿಸಲು ನೀಡುತ್ತೇನೆ. ಯಾಕಂದರೆ ಬಹುಪಾಲು ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ನಾನು ಚುನಾವಣೆಯಲ್ಲಿ ರೈತರಿಗೆ ಟಿಸಿಗಳನ್ನು ಕೊಡುವುದಾಗಿ ಭರವಸೆ ನೀಡಿದ್ದೆ. ಅದರಂತೆಯೇ ಈಗಾಗಲೇ 1000 ಕೆವಿಯ 100 ಟಿಸಿಗಳನ್ನು ಕೊಟ್ಟಿದ್ದೇನೆ. 15ರಿಂದ 18 ಕೋಟಿ ವೆಚ್ಚದಲ್ಲಿ 500 ಟಿಸಿಗಳನ್ನು ನೀಡುವುದಾಗಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಟಿಕೆ ವಿಜಯರಾಘವ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೆಎನ್ ವೆಂಕಟರಾಮರೆಡ್ಡಿ, ಉಪಾಧ್ಯಕ್ಷರಾದ ಶ್ರೀರಾಮಯ್ಯ, ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ನಂಜಾರೆಡ್ಡಿ, ರೈತ ಮುಖಂಡರಾದ ರಮಣರೆಡ್ಡಿ, ಕೆಎಆರ್ ಎಸ್ನ ರವಿಚಂದ್ರಾರೆಡ್ಡಿ, ಆರ್ಎನ್ ರಾಜು, ಕೃಷಿ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಎಸ್ ಮಾರುತಿ, ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕಿರಣ್ ಕುಮಾರ್, ರೇಷ್ಮೆ ಇಲಾಖೆಯ ಶ್ರೀನಿವಾಸ್, ಬೆಸ್ಕಾಂ ಇಲಾಖೆಯ ಎಇಇ ಪರಮೇಶ್ವರಪ್ಪ, ಅರಣ್ಯ ಇಲಾಖೆಯ ಚಂದ್ರಶೇಖರ ರೆಡ್ಡಿ ಹಾಗೂ ತಾಲೂಕಿನ ರೈತರು ಭಾಗವಹಿಸಿದ್ದರು. ಬರೀ 20-25% ಇದೆ. ಇನ್ನು 75% ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ. ಇಂಡಸ್ಟ್ರಿ ಇರ್ಬೋದು, ಯಾವುದೋ ಸರ್ವಿಸ್ ಸೆಕ್ಟರ್ ಇರ್ಬೋದು, ಈ ತರ ಇರ್ತದೆ. ಅಲ್ಲಿ ವ್ಯವಸಾಯ ಮಾಡೋ ಪರ್ಸೆಂಟೇಜ್ ಹಾಕೊಂಡ್ರೆ ಇವತ್ತು ಒಂದು 20-25%. ಆಗ ನಮ್ಮ ದೇಶದಲ್ಲಿ ಇವತ್ತು ಕೂಡ 55% ಜನ ಇದು ವ್ಯವಸಾಯವನ್ನೇ ನಂಬ್ಕೊಂಡಿದ್ದಾರೆ. ಆದರೂ ಕೂಡ ಅವರ ಜೀವನ ಅಂತ ಅಚ್ಚುಕಟ್ಟಾಗಿ ಏನಿಲ್ಲ. ನಿಮಗೆಲ್ಲ ಗೊತ್ತಿದೆ ರೈತ ಬಾಂಧವರಿಗೆ. ನಾವು ವ್ಯವಸಾಯ ಮಾಡಿ, ನಾನು ರಾಜಕಾರಣಿ ಆಗಿದ್ರು ಕೂಡ, ಉದ್ಯಮಿ ಆಗಿದ್ರು ಕೂಡ, ಮೂಲಭೂತವಾಗಿ ನಾನೊಬ್ಬ ರೈತ. ಅದರಿಂದ ನನಗೆ ಗೊತ್ತಿದೆ ರೈತರ ಕಷ್ಟ ಸುಖ ಏನು ಅಂತ ಗೊತ್ತಿದೆ. ಅವರೆಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಸಕಾಲಕ್ಕೆ ಮಳೆ ಬರೋದಿಲ್ಲ. ಮಳೆ ಬಂದು ಏನಾದ್ರು ಬೆಳೆ ಆದರೂ ಕೂಡ ಅವ್ರ ಖರ್ಚು ವೆಚ್ಚ ಮಾಡಿರೋದಕ್ಕೆ ಅವೆಲ್ಲ ಖರ್ಚು ಕಳೆದ್ರೆ ಅವ್ರಿಗೇನು ನಿಜವಾಗ ಅವ್ರು ಹೊರಗಡೆ ಹೋಗಿ ಕೂಲಿನೋ ನಾಲಿನೋ ಮಾಡಿ ದುಡಿತಾರಲ್ಲ ಅಷ್ಟಕ್ಕೆ ಸಮ ಆಗುತ್ತೆ ಹೊರತು ಸ್ವಂತ ಜಮೀನು ಇಟ್ಕೊಂಡಿದ್ರು ಕೂಡ ಅವ್ರಿಗೇನು ಅವರ ಬದುಕೇನಂತ ಹಸನಾಗಿರಲಿಲ್ಲ. ಆದರೂ ಕಷ್ಟ ಅವರ ಮೂಲಭೂತವಾದಂಥ ಒಂದು ಕಸುಬು ವ್ಯವಸಾಯವನ್ನು ಅವ್ರು ಯಾವತ್ತೂ ಬಿಡದಲೆ ನಷ್ಟ ಆಗಲಿ ಲಾಭ ಆಗಲಿ ಮನೆಗೆ ಬೆಳ್ಕೊಳ್ಳೋವಷ್ಟೇ ಸಿಕ್ಕಿದ್ರು ಕೂಡ ಅವ್ರ ವ್ಯವಸಾಯವನ್ನು ಯಾವತ್ತೂ ಬಿಡದೆ ಮಾಡ್ಕೊಂಡು ಬಂದಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ರೈತರು ಮುಂದೆ ಎಲ್ಲ ಒಂದೇ. ಅವ್ರಿಗೇನು ಜಾತಿ ಇಲ್ಲ. ಯಾರು ಒಕ್ಕಲ್ತನ ಮಾಡ್ತಾನೋ ಅವ್ರ ರೈತ. ಭೂಮಿನ ಉತ್ತು ಬಿತ್ತು ಮಾಡುವಂಥ ಒಂದು ಸಂಸ್ಕಾರ ಇರುವಂಥರು ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ರೈತ ಅಂದರೆ ಎಲ್ಲ ಒಂದೇನೆ. ಅದರಿಂದ ಎಲ್ಲರೂ ಕೂಡ ರೈತ ಬಾಂಧವರು ಯಾವತ್ತೂ ಕೂಡ ದೇಶದಲ್ಲಿ ನೆಮ್ಮದಿಯಿಂದ ಒಂದು ಜೀವನ ಮಾಡಿ ಆರ್ಥಿಕವಾಗಿ ಯಾರೂ ಮುಂದೆ ಬಂದಿಲ್ಲ. ಈಗ ಅದಕ್ಕೋಸ್ಕರನೇ ಸರ್ಕಾರ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಕೊಡ್ತಾ ಬಂದಿದೆ. ಸರ್ಕಾರನೂ ಕೂಡ ಅನೇಕ ಅವರಿಗೆ ಬೇಕಾದಂಥ ಒಂದು ಗೊಬ್ಬರ ಇರ್ಬೋದು, ಬಿತ್ತನೆ ಬೀಜಗಳಿರ್ಬೋದು, ಯಂತ್ರಿಕ ಉಪಕರಣಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಸರ್ಕಾರ ಮನಗಂಡು ಸಹಾಯವನ್ನು ಕೊಡ್ತಾರೆ. ಅದು ನಮ್ಮ ಅಧಿಕಾರಿಗಳು ಅವ್ರಿಗೆ ಎಲ್ಲರೂ ನ್ಯಾಯಯುತವಾಗಿ ದೊರಕಬೇಕಾದಂಥ ಎಲ್ಲ ರೈತರು ಕೂಡ ಅದನ್ನು ಭೇದ ಭಾವ ಮಾಡಿದಾಗ ಅದನ್ನು ತಲುಪಿಸಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಿಳಿಸ್ತಾ, ನಾನು ಕೂಡ ಮಾನ್ಯ ಕೃಷಿ ಸಚಿವರಿಗೆ ಹೋಸತಿ ಎಲ್ಲ ಒಂದು ಸುಮಾರು 1 ಕೋಟಿ ರೂಪಾಯಿ ತರಿಸಿ ಕೆಲವಾರು ಒಂದು ಪಂಚಾಯತಿಗಳು ಕೊಟ್ಟಿದೆ. ಹಸುಗಳು ಕೊಂಡ್ಕೊಳ್ಳೋಕ್ಕೆ, ಕುರಿ ಕೊಂಡ್ಕೊಳ್ಳೋಕ್ಕೆ, ಇದಕ್ಕೆಲ್ಲ 1 ಕೋಟಿ ಎಕ್ಸ್ಟ್ರಾ ತರಿಸಿದೆ. ಯಾವ ಕಾಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೊಟ್ಟಿರಲಿಲ್ಲ. ನಾನು 1 ಕೋಟಿ ತರಿಸಿ ಎಲ್ಲರಿಗೂ ಹಂಚಿದ್ದೆ. ಅದೇ ರೀತಿ ಯಂತ್ರೋಪಕರಣಗಳು ಬೇಕಾದಂಥ ಹೆಸರಲ್ಲೂ ಕೂಡ ಸುಮಾರು ಒಂದು 5 ಕೋಟಿ ರೂಪಾಯಿನ
ವೆಚ್ಚದಲ್ಲಿ ಕೊಡಬೇಕು ಅಂತ ಮಾನ್ಯ ಕೃಷಿ ಸಚಿವರಿಗೆ ಮನವಿ ಮಾಡಿದ್ದೀನಿ. ಈಗಾಗಲೇ ಅವರು ಕಮಿಷನ್ಗೆ ಹೇಳಿದ್ದಾರೆ, ಯಾಂತ್ರಿಕ ಉಪಕರಣಗಳಿರ್ಬೋದು, ಪ್ರತಿಯೊಂದು ಏನು ರೈತರಿಗೆ ಬೇಕಾದಂಥ ಉಪಕರಣಗಳು ಕೊಡೋಕ್ಕೆ ಅಥವಾ ತುಂತುರು ಹನಿ ನೀರಾವರಿ ಸೌಲಭ್ಯಕ್ಕೆ ಬೇಕಾದಂಥ ಸಲಕರಣೆಗಳು ಕೊಡೋಕ್ಕೆ 5 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಕೂಡ ತಾಲೂಕಿಗೆ ತರೋದ್ರ ಮೂಲಕ ರೈತರಿಗೆ ಆದಷ್ಟು ನೆರವಾಗ್ತೀನಿ ಅನ್ನೋ ಒಂದು ಭರವಸೆ ಕೊಡ್ತಾ, ಹಾಗೇನೆ ನಮ್ಮ ರೈತರು ಕೇಳ್ತಾರೆ ಎಲೆಕ್ಷನ್ ಕೆಲವು